ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ದರ್ಶನ್ ಕೂಡ ಮಾತಾಡ್ತಾ ಇರೋದು. ನಮ್ಮ ಪೇಜ್ ಇಷ್ಟ ಆಗಿದೆ ಫಾಲೋ ಮಾಡಿ, ಬೆಲ್ ಐಕನ್ ಒತ್ತಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವತ್ತು ಲೇಟಾಗಿ ಎದ್ದು ಒಂದು ಈವೆಂಟ್ ಇತ್ತು. ನಮ್ಮ ಈವೆಂಟ್ ಹೆಸರು ಬಂದು ಡ್ರೀಮರ್ ಈವೆಂಟ್ ಅಂತ. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಸಂತೋಷ್ ಅವರು ಮತ್ತು ನಮ್ಮ ಭಾವ ಅವರು, ಶೇಖರ್ ಅವರು ಅಲ್ಲೇ ಅರ್ಧ ಕೆಲಸ ಮುಗಿಸ್ಬಿಟ್ಟಿದ್ರು. ಆಮೇಲೆ ಹೋಗಿ ಎಲ್ಲ ಸ್ಟಿಕ್ ಮಾಡಿ, ಆಮೇಲೆ ಹೂವು ಕಟ್ಕೊಟ್ಟೆ. ಹೂವು ಕಟ್ಕೊಟ್ಟಾದ್ಮೇಲೆ ಎಲ್ಲ ಕಟ್ಕೊಂಡ ಮೇಲೆ ಆನಂತರ ನೈಟೇ ಹೂವು ತಗೊಂಡ್ಬಿಟ್ಟು ನಮ್ಮ ಭಾವ ಎಲ್ಲ ಬಂದು ಏನು ಬೇಕೋ ಪ್ರಿಪೇರೆನ್ಸ್ ಮಾಡ್ಕೋತಾಯಿದ್ರು. ಮಾಡ್ಕೋ ಅಷ್ಟೊತ್ತಿಗೆ ಸಂತೋಷ ನಾನು ಒಂದು ಸರಿ ಟ್ರೈ ಮಾಡ್ತೀನಿ ಅಂತ ಈಸ್ಕೊಂಡು ಟ್ರೈ ಮಾಡೋದು, ಚೆನ್ನಾಗಿ ಮಾಡೋದು. ಅದು ಟೈಮ್ ನೋಡೋ ಅಷ್ಟೊತ್ತಿಗೆ ಟೈಮ್ 1 ಗಂಟೆ ಆಗೋಗಿತ್ತು. 1 ಗಂಟೆ ಆಗೋ ಅಷ್ಟೊತ್ತಿಗೆ ನಾವೇನೇನು ಮಾಡೋದು, 1 ಗಂಟೆ ಆಗೋಗಿತ್ತು. ಆಮೇಲೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೇನು ಟೈಮ್ ಆಗೋಗಿತ್ತಲ್ಲ, ಇನ್ನೇನು ಲೇಟ್ ಆಗುತ್ತೆ ಅಂತ ನಾನು ಒಂದು ಸೈಡ್ ಮುಗಿಸ್ಕೊಂಡೆ. ಒಂದು ಸೈಡ್ ಮುಗಿಸಾದ್ಮೇಲೆ ಇನ್ನೊಂದು ಸೈಡು ಒಂದು ಬ್ಯಾಲೆನ್ಸ್ ಇತ್ತು, ಅದು ಮುಗಿಸ್ಕೊಳ್ಳೋಣ ಅಂತ ನಾನು ನಮ್ಮ ಭಾವ ಕೂತ್ಕೊಂಡು ಮಾಡ್ತಾಯಿದ್ದೋ. ನೀವು ನೋಡ್ಬೋದು ಸೆಂಟ್ರ್ ಪೋರ್ಷನ್ ಅಲ್ಲೇ ಮುಗ್ದೋಗಿತ್ತು. ಔಟ್ಲುಕ್ ಈ ಥರ ಬಂದಿತ್ತು ಫ್ರೆಂಡ್ಸ್. ಸೆಂಟ್ರ್ ಪೋರ್ಷನ್ ಅಲ್ಲೇ ಹೂವೆಲ್ಲ ಇದು ಮಾಡಿ ಸೆಂಟ್ರ್ ಪೋರ್ಷನ್ ಇಷ್ಟು ಮುಗ್ದೋಗಿತ್ತು. ಈ ಥರ ಮಾಡಿಕೊಂಡು ಆಮೇಲೆ ಸೈಡ್ ಪೋರ್ಷನ್ ಇನ್ನೊಂದು ಬ್ಯಾಲೆನ್ಸ್ ಇತ್ತು. ಸೈಡ್ ಪೋರ್ಷನ್ ಮಾಡ್ಕೊಳ್ಳೋಣ ಅಂತ ಸೈಡ್ ಪೋರ್ಷನ್ ಒಂದು ಬ್ಯಾಲೆನ್ಸ್ ಇತ್ತು, ಅದನ್ನು ಮುಗಿಸ್ತು. ಅದು ಮುಗಿಸಾದ್ಮೇಲೆ ಆಮೇಲೆ ಸೆಂಟ್ರ್ ಪೋರ್ಷನ್ ಎಲ್ಲ ಕಟ್ಕೊಂಡಾದ್ಮೇಲೆ ಎಲ್ಲ ಟ್ಯಾಗ್ ಮಾಡಿ ಕಟ್ಟಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಲೂಸ್ ಆಗೋಯಿತು. ಒಂದು ಸೈಡು ಒಂದು ತುಂಡ ಇದು ಬಂದಿತ್ತು. ಆಮೇಲೆ ಓವರಾಲ್ ಹಿಂಗೆ ಬಂದಿತ್ತು. ಇನ್ನೂ ಬ್ಯಾಲೆನ್ಸ್ ಇತ್ತು, ಇನ್ನು ಡೆಕೋರೇಷನ್ ಮಾಡೋದು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಆಲೇ 2:30 ಆಗೋಗಿತ್ತು. ಇನ್ನೂ ಕೆಲಸ ಪೆಂಡಿಂಗ್ ಇತ್ತು. ಮಾಡೋ ಅಷ್ಟರಲ್ಲಿ ಆಲೇ 4 ಗಂಟೆ ಆಗೋಗಿತ್ತು. ಓವರಾಲ್ ಫೈನಲ್ ವರ್ಕ್ ಈ ಥರ ಬಂದಿತ್ತು, ನೋಡ್ಬೋದು. ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಇದೆ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಡ್ರೀಮರ್ ಈವೆಂಟ್ನ ಕಾಂಟ್ಯಾಕ್ಟ್ ಮಾಡಿ.